ಪಕ್ಷಕ್ಕಾಗಿ ದುಡಿದ ಶ್ರಮಜೀವಿ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಿ ಬೂದೀಶ್ವರ ಮಠದ ಶ್ರೀಗಳ ಪ್ರಬಲ ಆಗ್ರಹ. ಇಂದು ರೋಣದ ಯಾತ್ರಾ ನಿವಾಸದಲ್ಲಿ ಮಾತನಾಡಿರುವ ರೋಣ ಬೂದೀಶ್ವರ ಮಠದ ಪೂಜ್ಯ ಶ್ರೀ ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮೀಜಿಗಳು ಶಾಸಕ ಜಿಎಸ್ ಪಾಟೀಲ್ ಅವರ 40 ವರ್ಷಗಳ ರಾಜಕೀಯ ನಿಷ್ಠೆ ಮತ್ತು ನಿಸ್ವಾರ್ಥ ಶ್ರಮವನ್ನು ಮುಕ್ತ ಕಂಠದಿಂದ ಕೊಂಡಾಡಿದರು. ಪಕ್ಷಕ್ಕಾಗಿ ಹಗಲಿರುಳು ದುಡಿದ ಶ್ರಮಜೀವಿಗಳಿಗೆ ಸಚಿವ ಸಂಪುಟದಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಬಂದಿದ್ದು, ಆ ಆದ್ಯತೆಗೆ ಜಿಎಸ್ ಪಾಟೀಲ್ರೇ ನೇರ ಉದಾಹರಣೆಯಾಗಿದ್ದಾರೆ ಅಂತ ಹೇಳಿದರು. ಎಂದಿಗೂ ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗದ ಪಾಟೀಲ್ರ ಹಿರಿತನ ಮತ್ತು ಅನುಭವವನ್ನು ಗೌರವಿಸಿ ಹೈಕಮಾಂಡ್ ತಕ್ಷಣ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ತಾಲೂಕಿನ ಹಿರಿಯರು ಹಾಗೂ ಸರ್ವ ಶ್ರೀಗಳ ಪರವಾಗಿ ಮಹಾಸ್ವಾಮೀಜಿಗಳು ಪ್ರಬಲವಾಗಿ ಆಗ್ರಹಿಸಿದರು. ಆ ಕುರಿತು ಬೂದೀಶ್ವರ ಮಠದ ಶ್ರೀಗಳು ಪತ್ರಿಕಾಗೋಷ್ಠಿಯಲ್ಲಿ ಆಡಿದ ಮಹತ್ವದ ಮಾತುಗಳು ಇಲ್ಲಿದೆ ನೋಡಿ. ಇವತ್ತು ಈ ಒಂದು ಸೇರುವಂತಹ ಸಭೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಬಹುಶಃ ಈ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡದು ಅನ್ನೋ ವಿಷಯಕ್ಕೆ ನೇರ ನಿದರ್ಶನ ಅಂತಂದ್ರೆ ನಮ್ಮ ರೋಣ ತಾಲೂಕಿನ ಸನ್ಮಾನ್ಯ ಜಿಎಸ್ ಪಾಟೀಲ್ ಅವರ ಒಂದು ಕಾರ್ಯದಕ್ಷತೆ ಮತ್ತು ಪಕ್ಷ ನಿಷ್ಠತೆಯನ್ನು ನೋಡಿ ಇಂದಿನ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಹೇಳಿರುವ ಹಾಗೆ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರಾಗಿ ಯಾರು ಬೆನ್ನೆಲುಬಾಗಿ ಪಕ್ಷಕ್ಕೆ ಸದಾಕಾಲ ದುಡಿದಿರುವಂತಹ ಶ್ರಮಜೀವಿಗಳಿಗೆ ಮಾತ್ರ ನಾವು ಅವಕಾಶವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನ ಮೊದಲಿಂದನೂ ಕೂಡ ಅವರು ಹೇಳ್ತಾ ಬಂದಿರುವಂತಹದ್ದು. ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಅಂತಹ ಒಂದು ಪಕ್ಷ ನಿಷ್ಠತೆ ಮತ್ತು ಕಾರ್ಯದಕ್ಷತೆ ಜೊತೆಗೆ 40 ವರ್ಷಗಳ ಕಾಲ ಸುದೀರ್ಘ ತಮ್ಮ ರಾಜಕೀಯದ ಒಂದು ಜೀವನವನ್ನ ಸ್ವಯಂ ಆಗಿ ಈ ತಾಲೂಕಿನ ಜೊತೆಗೆ ಅಭಿವೃದ್ಧಿಯ ಜೊತೆಗೆ ತಮ್ಮ ಇಡೀ ಜೀವನವನ್ನ ಈ ಒಂದು ಪಕ್ಷಕ್ಕಾಗಿ ಶ್ರಮವಹಿಸಿದ ದಣಿವರಿಯದ ನಾಯಕರು ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು ಅವರಿಗೆ ನಾವು ಎಲ್ಲ ಈ ಒಂದು ತಾಲೂಕಿನ ಒಂದು ಎಲ್ಲ ಬುದ್ಧಿಜೀವಿಗಳಾಗಿರ್ಬೋದು, ಎಲ್ಲ ತಾಲೂಕಿನ ಹಿರಿಯರಾಗಿರ್ಬೋದು, ಅವರ ಒಂದು ಆಶೀರ್ವಾದದೊಂದಿಗೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಚಿವ ಸ್ಥಾನವನ್ನ ಅವರಿಗೆ ನೀಡಬೇಕು ಅಂತ ಈ ಮೂಲಕ ನಮ್ಮೆಲ್ಲರ ಪರವಾಗಿ ಮತ್ತೊಂದು ಸಲ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಒಂದು ಮನವಿಯನ್ನ ಸಲ್ಲಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಏನು ಸಾಕ್ಷೀಭೂತರಾಗಿದ್ದೇವೆ. ಇಲ್ಲಿವರೆಗೆ ಹಲವಾರು ಪೂಜ್ಯರು ತಿಳಿಸಿರುವಂತಹ ವಿಷಯಗಳು ಮುಂಬರುವ ದಿನದಲ್ಲಿ ಈ 40 ವರ್ಷ ಸುದೀರ್ಘ ಶಾಸಕರ ಒಂದು ದೀರ್ಘಾವಧಿಯ ತಮ್ಮ ಕಾಲಾವಧಿ ಒಳಗೆ ಎಂದಿಗೂ ಕೂಡ ಅವರು ಯಾವುದೇ ಒಂದು ಪದವಿಗಳನ್ನ ಅಪೇಕ್ಷೆ ಮಾಡಿದವಂತವರಲ್ಲ. ಆದ್ರೂ ಕೂಡ ಅವರ ವಯಸ್ಸಿನ ಅನುಗುಣವಾಗಿ ಅವರ ರಾಜಕೀಯ ಅನುಭವಕ್ಕೆ ತಕ್ಕಂತೆ ಒಂದು ಸ್ಥಾನಮಾನಗಳನ್ನ ನೀಡಿ ಗೌರವಿಸಿ ಹೆಚ್ಚಿನ ಮಟ್ಟಕ್ಕೆ ಬೆಳೆಸುವಲ್ಲಿ ನಾವು ನೀವೆಲ್ಲರೂ ಕೂಡ ಶ್ರಮಿಸೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಸಲ ಇಲ್ಲಿ ನೆರೆದಿರುವಂತಹ ಎಲ್ಲರ ಪೂಜ್ಯರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಘನತೆವೆತ್ತ ಕರ್ನಾಟಕ ಸರ್ಕಾರಕ್ಕೆ ನಾವು ಏನು ಆಗ್ರಹ ಪಡಿಸೋದು ಏನು ಅಂತಂದ್ರೆ ನಮ್ಮ ರೋಣ ತಾಲೂಕಿನ ಸನ್ಮಾನ್ಯ ಶಾಸಕರಾಗಿರುವಂತಹ ಜಿಎಸ್ ಪಾಟೀಲ್ ಸಾಹೇಬರವರಿಗೆ ಸಚಿವ ಸ್ಥಾನವನ್ನ ನೀಡಿ ತಾವು ಸಹಕರಿಸಬೇಕು ಅಂತ ಈ ಮೂಲಕ ತಿಳಿಸ್ತಾ ನಮ್ಮ ಮಾತುಗಳನ್ನು ಜೊತೆಗೆ ಪೂಜ್ಯರು ಹೇಳಿದ ಹಾಗೆ ಇಲ್ಲಿ ತನಕ ಹಲವಾರು ಪೂಜ್ಯರಾಗಿರ್ಬೋದು, ಎಲ್ಲ ನಮ್ಮ ಕಾರ್ಯಕರ್ತರಾಗಿರ್ಬೋದು, ರೋಣ ತಾಲೂಕಿನಾದ್ಯಂತ ಇರುವಂತ ಎಲ್ಲ ಏನು ಜನತೆಯ ಪರವಾಗಿ ಮತ್ತೊಂದು ಮಾತು ಏನು ಅಂತಂದ್ರೆ ಈ ಮೂಲಕ ಮನವಿಯನ್ನ ಮಾಡಿದ್ದೇವೆ. ಮುಂಬರುವ ದಿನಮಾನಗಳಲ್ಲಿ ನಮ್ಮ ಶಾಸಕರಿಗೆ ತಾವು ಏನೋ ಒಂದು ಸಚಿವ ಸ್ಥಾನವನ್ನ ತಾವು ಒದಗಿಸದೇ ಇದ್ದೇ ಪಕ್ಷದಲ್ಲಿ ನಾವು ತಮ್ಮಲ್ಲಿಗೆ ಕೂಡ ಬಂದು ಎಲ್ಲ ಪೂಜ್ಯರನ್ನ ಕರೆದುಕೊಂಡು ಬಂದು ತಮ್ಮನ್ನು ಮನವೊಲಿಸುವಲ್ಲಿ ಮತ್ತೆ ನಾವು ಪ್ರಯತ್ನವನ್ನ ಮಾಡಿ ಸನ್ಮಾನ್ಯ ಶಾಸಕರಿಗೆ ಸಚಿವ ಸ್ಥಾನ ನೀಡುವವರೆಗೂ ಕೂಡ ಈ ಒಂದು ಹೋರಾಟದ ಜೊತೆಗೆ ಈ ಮಾತು ಯಾವಾಗಲೂ ಕೂಡ ಶತಸಿದ್ಧ, ಅವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾವುದೇ ಜಾತಿ ಕೋಮು ಭೇದವಿಲ್ಲದೆ ಸರ್ವಧರ್ಮದ ಸಂತರು ಹಾಗೂ ಶ್ರೀಗಳು ಒಗ್ಗೂಡಿ ಶಾಸಕ ಜಿಎಸ್ ಪಾಟೀಲ್ ಅವರ ಒಂದು ಸುದೀರ್ಘ ರಾಜಕೀಯ ಪಯಣ ಮತ್ತು ಪಕ್ಷದ ಮೇಲಿರುವ ನಿಷ್ಠೆಯನ್ನ ಕೊಂಡಾಡಿ ಧ್ವನಿ ಎತ್ತಿರುವುದು ಸದ್ಯ ರೋಣ ಹಾಗೂ ಗದಗದ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದು, ಬೂದೀಶ್ವರ ಮಠದ ಶ್ರೀಗಳ ಈ ಪ್ರಬಲ ಹಾಗೂ ಸಿದ್ಧಾಂತದ ಮಾತುಗಳನ್ನು ಮನಸಿ ಹೈಕಮಾಂಡ್ ಹಿರಿಯ ನಾಯಕನಿಗೆ ಸಚಿವ ಸ್ಥಾನದ ಗೌರವ ನೀಡುತ್ತಾ ಅನ್ನೋದನ್ನ ನಾವೀಗ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ.